ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೋಡಿ ಧರ್ಮಸ್ಥಳದಲ್ಲಿ ಈ ರೀತಿ ಆಗಬಾರ್ದಾಗಿತ್ತು, ಆಗ್ತಾಯಿದೆ, ಅತಿ ಶೀಘ್ರವಾಗಿ ಕ್ರಮ ತಗೊಳ್ಳಿ. ಚಾಮುಂಡೇಶ್ವರಿ ಯಾವತ್ತೂ ಕೂಡ ಹೊರಗಡೆ ಈ ರೀತಿ ಮಾತಾಡಿದ ಉದಾಹರಣೆಗಳಿಲ್ಲ, ಆ ರೀತಿ ಮಾಡಬಾರ್ದಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ. ಮತ್ತು ಈ ಜಾತಿತನ ಗಟ್ಟಿ ಆಗ್ತಾಯಿದೆ, ಮಾಡ್ತಾ ಮಾಡ್ತಾ ಎಲ್ಲ ಜಾತಿ ಗಟ್ಟಿ ಆಗ್ತಾಯಿದೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವತ್ತೂ ಕೂಡ ಯಾವುದೇ ಜಾತಿಯನ್ನು ಅವರು ಗಟ್ಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಶೋಷಿತರು ಯಾರಿದ್ದಾರೆ, ದಮನಿತರು ಯಾರಿದ್ದಾರೆ, ಧ್ವನಿ ಇಲ್ಲದವ್ರು ಯಾರಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಸಮಾನತೆಯನ್ನು ಕೊಡಬೇಕು, ಎಲ್ರಿಗೂ ಸಮಾನತೆ ತರಬೇಕು, ಆ ಜಾತಿ ಈ ಜಾತಿ ಇಲ್ಲ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ದುರುಪಯೋಗ ಆಗಬಾರ್ದು. ಅದಕ್ಕೋಸ್ಕರ ನಾನು ನಿಮ್ಗೆ ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿ, ತೀರಾ ದುರ್ಬಲರು ಯಾರಿದ್ದಾರೆ ಅವ್ರಿಗೊಂದು ವರ್ಗ ಮಾಡಿ, ಮಧ್ಯಮ ವರ್ಗದವ್ರು ಇದ್ದಾರೆ ಎಲ್ಲ ಜಾತಿಲೂ ಅವ್ರಿಗೊಂದು ವರ್ಗ ಮಾಡಿ, ಶ್ರೀಮಂತರಿಗೊಂದು ವರ್ಗ ಮಾಡಿ, ಇನ್ನೂ ಶ್ರೀಮಂತರಿಗೆ ಇನ್ನೊಂದು ವರ್ಗ ಮಾಡಿಬಿಡಿ. ಇಲ್ಲದೆ ಪ್ರಜಾಪ್ರಭುತ್ವ ಉಳಿಯಲ್ಲ. ಜಾತಿ ಹೇಳ್ಕೊಂಡು ಹೋದರೆ ಪ್ರಜಾಪ್ರಭುತ್ವ ಉಳಿಯಲ್ಲ. ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ. ಜಾತಿ ಇದೆ ಬಿಡು ಅಂತ ಗೆದ್ಕೋತಾರೆ, ಕೆಲಸ ಮಾಡೋಕ್ಕೆ ಹೋಗಲ್ಲ. ನಮ್ಮ ಜಾತಿಯವ್ರು ಓಟ್ ಹಾಕ್ತಾರೆ, ಬಿಡು ಅಂತ ಗೆದ್ಕೋತಾರೆ, ಅಭಿವೃದ್ಧಿ ಕೆಲಸ ಮಾಡಲ್ಲ. ಇದು ಅಭಿವೃದ್ಧಿಗೂ ಹಾನಿ, ಪ್ರಜಾಪ್ರಭುತ್ವ ಕೂಡ ಆತಂಕ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ವೇದಿಕೆ ಮೇಲೆ ರಾಜ್ಯಕ್ಕೆ ಗೊತ್ತಾಗೋಂಗೆ, ರಾಷ್ಟ್ರಕ್ಕೆ ಗೊತ್ತಾಗೋಂಗೆ ಮುಖ್ಯಮಂತ್ರಿಗಳಿಗೆ ಕುರಿತು ಮಾತಾಡಿ ಹೇಳಿದ್ದೀನಿ.